ಯಂಗ್ ಮತ್ತು ಈಗಷ್ಟೇ ಪೇರೆಂಟ್ಸ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರೋರಿಗೆ ಒಂದಷ್ಟು ಟಿಪ್ಸನ್ನು ಎಕ್ಸ್ಪರ್ಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನೀವು ಮಗುಗೆ ಏನಾದರೂ ಕಲಿಸ್ಬೇಕು ಅಂತ ಇತ್ತು ಅಂತಂದರೆ ಪ್ರೀತಿಯಿಂದ ಕಲಿಸಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಮಗುಗೆ ಕೋಪ ಮಾಡಿಕೊಂಡು ಅಥವಾ ಇಂಪೇಷನ್ಸಿಂದ ಮಗುಗೆ ಏನಾದರೂ ಹೇಳಕ್ಕೆ ಹೋದರೆ ಫಸ್ಟಲ್ಲೇ ಮಗು ಅನ್ಕಂಫರ್ಟಬಲ್ ಆಗಿಬಿಡುತ್ತೆ, ಕಲ್ತ್ಕೊಳ್ಳೋದಕ್ಕೆ ಅದಕ್ಕೆ ಕಷ್ಟ ಆಗುತ್ತೆ. ಸೊ ನೀವು ಪ್ರೀತಿಯಿಂದ ಹೇಳ್ದವಾಗ ಮೊದಲೇ ಕಲಿಯೋದು ಅದಕ್ಕೆ ಟಾಸ್ಕ್ ಇರುತ್ತೆ, ಏನೋ ಒಂದನ್ನು ನೀವು ಅದಕ್ಕೆ ಕಂಫರ್ಟ್ ಮೈಂಡ್ ಸೆಟ್ ಮಾಡಿಸಿ ಮಗುಗೆ ಹೇಳ್ಕೊಡೋದ್ರಿಂದ, ಅಂದರೆ ನೀವು ಪ್ರೀತಿಯಿಂದ ಯಾವಾಗ ಹೇಳ್ಕೊಡ್ತೀರೋ ಮಗುಗೆ ಅವಾಗ ಕಂಫರ್ಟ್ ಝೋನ್ ಬರುತ್ತೆ, ಅವಾಗ ಹೇಳ್ಕೊಡೋದ್ರಿಂದ ಮಗು ಈಸಿಯಾಗಿ ಕಲ್ತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಏನೇ ಹೇಳ್ಕೊಡ್ಬೇಕು ಅಂದ್ರೂ ಆದಷ್ಟು ಪೇರೆಂಟ್ಸ್ ಆದವರು ಪೇಷನ್ಸ್ ಇಟ್ಕೊಂಡು ಕಾಮಾಗಿ ಪ್ರೀತಿಯಿಂದ ಹೇಳ್ಕೊಟ್ರೆ ಆದಷ್ಟು ಬೇಗ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋಂಥ ರಿಸಲ್ಟು ಮಗುವಿಂದ ಪಡ್ಕೋಬೋದು. ಎರಡನೇದಾಗಿ ಮಗುನ ಹೇಗಿದೆಯೋ ಹಾಗೆ ಆಕ್ಸೆಪ್ಟ್ ಮಾಡಿ ಅಂತ ಹೇಳ್ತಾರೆ. ಹೇಗಿದೆಯೋ ಹಾಗೆ ಯಾಕೆ ಎಕ್ಸೆಪ್ಟ್ ಮಾಡಬೇಕು ಅಂತಂದರೆ, ಈಗ ಮಗುಗೆ ಯಾವುದೋ ಒಂದು ಸ್ಕಿಲ್ ಇರುತ್ತೆ, ಯಾವುದೋ ಒಂದು ಇಂಟ್ರೆಸ್ಟ್ ಇರುತ್ತೆ, ಸ್ಟ್ರಾಂಗಾಗಿ ಅದನ್ನೇ ಮಾಡಬೇಕು ಅಂತ ಗೋಲ್ ಇಟ್ಕೊಂಡಿರುತ್ತೆ, ಆಸೆ ಇಟ್ಕೊಂಡಿರುತ್ತೆ. ಸೊ ಆವಾಗ ನೀವು ಅದಕ್ಕೆ ನೀವೇನೋ ಬೇರೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದರೆ ಆಟೋಮೆಟಿಕ್ಕಾಗಿ ಮಗು ಸ್ಟ್ರೆಂತ್ ಕಳ್ಕೊಳ್ಳುತ್ತೆ. ಆಮೇಲೆ ಅದರಲ್ಲಿ ಸಕ್ಸಸ್ ಆಗೋದು ಭಾಳ ಕಡಿಮೆ ಇರುತ್ತೆ ಪರ್ಸೆಂಟೇಜ್. ಸೊ ಹಂಗಾಗ್ಬಿಟ್ಟು ಮಗು ಹೇಗಿರುತ್ತೋ ಹಾಗೆ ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಅದಕ್ಕೇನು ಇಷ್ಟನೋ ಅದನ್ನೇ ನೀವು ಕೊಡಲಿಕ್ಕೆ ಆದಷ್ಟು ಟ್ರೈ ಮಾಡಿದ್ರೆ ಒಳ್ಳೆಯದಾಗುತ್ತೆ ಮಗುಗೂ ನಿಮಗೂ. ಅದಾದಮೇಲೆ ಆದಷ್ಟು ಮಗು ಅದರ ರಿಸ್ಕ್ಗಳನ್ನು ಅದೇ ತೊಗೊಳ್ಳೋದಕ್ಕೆ ಬಿಡಿ, ಚಿಕ್ಕ ಚಿಕ್ಕ ರಿಸ್ಕ್ಗಳನ್ನು. ಫಾರ್ ಎಕ್ಸಾಂಪಲ್ಲು ಮಿಡ್ಲ್ ಸ್ಕೂಲಲ್ಲಿ ಓದ್ತಾ ಇತ್ತು ಅಂತಂದರೆ ಅದರದ್ದು ಪ್ರಾಜೆಕ್ಟ್ಸ್ ಅದೇ ಮಾಡ್ಕೊಳ್ಳೋದು, ಹೋಮ್ವರ್ಕು ಮಗುನೇ ಮಾಡ್ಕೊಳ್ಳೋದು, ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಮಗುಗೆ ಬೆಳೀತಾ ಬೆಳೀತಾ ಬರುವಂಥ ಚಾಲೆಂಜಸ್ನ ಅದಕ್ಕೆ ಫೇಸ್ ಮಾಡೋದಕ್ಕೆ ಕಷ್ಟ ಆಗಲ್ಲ ಸೊಸೈಟಿಯಲ್ಲಿ. ಸೊ ಮೊದಲಿಂದನೇ ಅದು ಇಂಡಿಪೆಂಡೆಂಟ್ ಆಗ್ಬಿಡುತ್ತೆ, ಯಾವುದೇ ಒಂದು ಸಿಚುವೇಶನ್ ಬಂದ್ರೂ ಫೇಸ್ ಮಾಡಲಿಕ್ಕೆ ಅದು ಇಂಡಿಪೆಂಡೆಂಟ್ ಆಗಿಬಿಡುತ್ತೆ. ಆದಷ್ಟು ಮಗುಗೆ ಅದರ ಪ್ರಾಬ್ಲಮ್ಸ್ನ ಮಗುನೇ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಬಿಡಿ. ಇನ್ನೊಂದಷ್ಟು ಟಿಪ್ಸ್ ಜೊತೆಗೆ ನಾನು ಮತ್ತೆ ಬರ್ತೀನಿ. ಥ್ಯಾಂಕ್ ಯು.